ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಈ ವಿಡಿಯೋಲಿ ಒಂದು ದಿನ ಇದ್ದೆ ಯುಗಾಂಡಲ್ಲಿ ಏನೇನೆಲ್ಲ ನೋಡ್ಬೋದು ಅಂತ ತೋರಿಸ್ತೀನಿ. ಸೊ ಬನ್ನಿ. ಫ್ಲೈಟಿಂದ ನಾನು ರೈಟ್ ಸೈಡ್ ಕೂತಿದ್ದೆ. ಸೊ ನನಗೆ ವಿಕ್ಟೋರಿಯಾ ಲೇಕ್ ಕಾಣಿಸ್ತು. ಫಸ್ಟ್ ವಿಕ್ಟೋರಿಯಾ ಲೇಕ್ ವ್ಯೂ ಎಂಜಾಯ್ ಮಾಡಿದೆ, ಏರಿಯಲ್ ವ್ಯೂ. ಆ್ಯಂಡ್ ಅದು ಸೆಕೆಂಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಲೇಕ್ ವಿಕ್ಟೋರಿಯಾನ 5 ಕಂಟ್ರೀಸ್ ಶೇರ್ ಮಾಡ್ತದೆ, ಲೈಕ್ ಬುರುಂಡಿ, ಕೆನ್ಯಾ, ರವಾಂಡಾ, ತಂಜಾನಿಯಾ ಮತ್ತು ಯುಗಾಂಡ. ನಾನು ಇವಾಗ ಹೋಗ್ತಾ ಇರೋದು ಯುಗಾಂಡಲ್ಲಿ. ಆ್ಯಂಡ್ ಎಂಟೆಬೆ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದೆ. ಆ್ಯಂಡ್ ಲ್ಯಾಂಡ್ ಆದಮೇಲೆ ನಾನು ಕ್ಯಾಬ್ ತೊಗೊಂಡು ನನ್ನ ಸ್ಟೇಗೆ ಹೊರಟೆ. ವೀಸಾ ಪ್ರೊಸೆಸ್ಸು ಚೆಕ್-ಇನ್ ಎಲ್ಲ ಮಾಡಾದಮೇಲೆ ನಾನು ಅತಿಥಿ ಹೋಟೆಲಲ್ಲಿ ಸ್ಟೇ ಮಾಡಿದೆ. ಇದು ಒಂದು ಇಂಡಿಯನ್ ಓನ್ಡ್ ಹೋಟೆಲ್. ಇಲ್ಲಿ ರೆಸ್ಟೋರೆಂಟ್ ಮತ್ತು ರೂಮ್ಸ್ ಚೆನ್ನಾಗಿದೆ. ಊಟನೂ ನಿಮಗೆ ಇಂಡಿಯನ್ ಊಟ ಸಿಗುತ್ತೆ 3 ಟೈಮ್ಸೂ. ಸೊ ಫುಡ್ಗೇನು ಪ್ರಾಬ್ಲಮ್ ಆಗಿಲ್ಲ. ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನಾನು ಎಂಟೆಬೆಯಿಂದ ಕ್ಯಾಬ್ ತೊಗೊಂಡು ಕಂಪಾಲಾಗೆ ಹೊರಟೆ. ಕಂಪಾಲ ಆಲ್ಮೋಸ್ಟ್ 40-45 ಮಿನಿಟ್ಸ್ ಡ್ರೈವ್ ಇತ್ತು ಎಂಟೆಬೆಯಿಂದ. ಆ್ಯಂಡ್ ರೂಟ್ ತುಂಬ ಸುಂದರವಾಗಿತ್ತು. ಕಂಪಾಲಲ್ಲಿ ಫಸ್ಟ್ ನಾನು ಒಂದು ಕ್ರಾಸ್ ಮಾರ್ಕೆಟ್ ನೋಡಿದೆ. ಅದು ಎಷ್ಟು ಸುಂದರವಾಗಿತ್ತು ಅಂದರೆ, ಲೈಕ್ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದರು, ಎಷ್ಟು ಫೈನ್ ಡೀಟೇಲ್ ಜೊತೆ ಆ್ಯಂಡ್ ಎಷ್ಟು ಡೆಲಿಬ್ರೇಟಾಗಿ ಪೇಂಟಿಂಗ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ಮನೆಗೆ ಬೇಕಂದರೆ ಈ ಥರ ಫ್ರೇಮ್ಸ್, ಆರ್ಟ್ ವರ್ಕ್ ಎಲ್ಲ ತೊಗೊಂಡು ಹೋಗ್ಬೋದು. ವೆರಿ ಗುಡ್ ಪ್ರೈಸಿಗೆ ಚೆನ್ನಾಗಿತ್ತು. ಆಮೇಲೆ ಲಂಚ್ ಮಾಡೋಕ್ಕೆ ಒಂದು ಚಿಕ್ಕ ರೆಸ್ಟೋರೆಂಟ್ಗೆ ಹೋದೆ. ಇದು ಆ ಕ್ರಾಸ್ ಮಾರ್ಕೆಟ್ ಒಳಗಡೆ. ಇಲ್ಲಿ ಎಷ್ಟೊಂದು ವುಡ್ ವರ್ಕ್ಸ್, ಬಟ್ಟೆ, ಆಕ್ಸೆಸರೀಸ್ ಮತ್ತು ಬೀಡ್ ವರ್ಕ್ಸ್ ಎಷ್ಟೊಂದು ಚೆನ್ನಾಗಿರೋ ಐಟಮ್ ಇತ್ತಂದರೆ ನೀವು ನೋಡಿ ಲೈಕ್ ಮನೆಗೆಲ್ಲ ಸೊವಿನಿಯರ್ಸ್ ತೊಗೊಂಡೋಗ್ಬೋದು. ಆ್ಯಂಡ್ ಈಗ ಆಫ್ರಿಕನ್ ಸೊವಿನಿಯರ್ ಥರ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಈಸಿನೂ ಕ್ಯಾರಿ ಮಾಡೋಕ್ಕೆ ಟ್ರಾಲಿಯಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು ಸೇಫಾಗಿ, ಹೊಡಿಯಲ್ಲ. ಸೊ ಅದಕ್ಕೆ ಚೆನ್ನಾಗಿತ್ತು. ಅದಾದ್ಮೇಲೆ ನಾವು ಬಂದ್ವಿ ನ್ಯಾಷನಲ್ ಮಾಸ್ಕ್ ಕಂಪಾಲ. ಅದು ಅಲ್ಲಿ ಸ್ವಲ್ಪ ಒಳಗಡೆ ಹೋಗಿ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ವಿಕ್ಟೋರಿಯಾ ಮಾಲ್ಗೆ ಹೋಗ್ತೀವಿ. ಈ ಮಾಸ್ಕ್ದು ಈ ಟವರಿಂದ ಎಂಟೈರ್ ಕಂಪಾಲ ಸಿಟಿ ವ್ಯೂ ಕಾಣ್ತು. ಆ್ಯಂಡ್ ಎಷ್ಟು ಸುಂದರವಾಗಿತ್ತು, ಯಾಕಂದರೆ ಫುಲ್ ಸಿಟಿ ಕಾಣ್ತು ಇಲ್ಲಿಂದ.
ಇದು ಮುಗಿಸ್ಕೊಂಡು ಸಾಯಂಕಾಲ ನಾನು ವಾಪಸ್ ಎಂಟೆಬೆಗೆ ಹೊರಟ್ವಿ. ಆ್ಯಂಡ್ ಅರೌಂಡ್ 6 o'clock ವಾಪಸ್ ತರುತ್ತೆ ಎಂಟೆಬೆಯಲ್ಲಿ. ಆ್ಯಂಡ್ ಹಾಫ್ ದ ಡೇ ನಾನು ಕ್ರಾಫ್ಟ್ಸ್ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಿದೆ, ಯಾಕಂದರೆ ಅದು ಎಷ್ಟೊಂದು ಡಿಫ್ರೆಂಟ್ ಐಟಮ್ಸ್ ಇತ್ತು. ಸೊ ನಾನು ಅದನ್ನೇ ಬೈ ಮಾಡಿಕೊಂಡು ಜಾಸ್ತಿ ಟೈಮಲ್ಲಿ ಸ್ಪೆಂಡ್ ಮಾಡಿದೆ. ಬಟ್ ಇಟ್ ವಾಸ್ ವರ್ತ್ ಇಟ್. ಈಗ ಫುಲ್ ಮಾರ್ಕೆಟಲ್ಲಿ ಎಷ್ಟು ಚೆನ್ನಾಗಿರೋ ಐಟಮ್ಸ್ ಇತ್ತು ಅಂದರೆ ಮೇ ಬಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ಬೋದು. ದೆನ್ ನಾನು ಬಂದೆ ವಿಕ್ಟೋರಿಯಾ ಮಾಲಲ್ಲಿ ಎಂಟೆಬೆಯಲ್ಲಿ. ಇಲ್ಲಿ ನಾನು ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಬಂದ್ಬಿಟ್ಟು ಮಾಲ್ ಎಂಟರ್ ಮಾಡಿ ಎಲ್ಲ ಶಾಪ್ಸ್ ಎಲ್ಲ ನೋಡಿದ್ವಿ. KFC ನೋಡಿದೆ. ಆಮೇಲೆ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ಈ ಮಿಡ್ಲ್ ಈಸ್ಟ್ ರೆಸ್ಟೋರೆಂಟಲ್ಲಿ ನಾನು ತೊಗೊಂಡೆ ಪ್ಯಾಷನ್ ಫ್ರೂಟ್ ಐಸ್ ಕ್ರೀಮ್. ಆ್ಯಂಡ್ ಅದು ತಿಂದ್ಕೊಂಡು ಮಾಲ್ ಸುತ್ತಿದೆ. ಇಲ್ಲಿ ಒಂದು ಮಿಂಟ್ ಐಸ್ ಕ್ರೀಮ್ ತೊಗೊಂಡೆ, ಯಾಕಂದರೆ ಮಾಲ್ ಒಳಗಡೆ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಅಲ್ಲಿ ಐಸ್ ಕ್ರೀಮ್ಸ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ಐಸ್ ಕ್ರೀಮ್ ತೊಗೊಂಡು ನಾನು ಸೂಪರ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದೆ, ಯಾಕಂದರೆ ನೆಕ್ಸ್ಟ್ ಡೇಗೆ ನಾನು ಫುಡ್ ಐಟಮ್ಸ್ ಎಲ್ಲ ಇಟ್ಕೊಳಕ್ಕೆ.
ನಾನು ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ನಾನು ವಿಕ್ಟೋರಿಯಾ ಲೇಕ್ ಕವರ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ನೀವು ಯಾವತ್ತೂ ನಾವು ಗಂಡಾಗ ಹೋಗಿದ್ರೆ ನಾನು ಕಮೆಂಟ್ಸಲ್ಲಿ ನನ್ನ ಜೊತೆ ಮಾತಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.